ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಲು ಬಿಜೆಪಿ ಪಕ್ಷ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಣದ ಆಮಿಷವೊಡ್ಡಿರುವ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರುದ್ಧ ಕುರುಬ ಸಮುದಾಯದ ಮುಖಂಡರು ನಗರದಲ್ಲಿ ಕಿಡಿಕಾರಿದರು. ಅವರು ತುಮಕೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕುರುಬ ಸಮುದಾಯದ ಜಿಲ್ಲಾ ಮುಖಂಡ ಹಾಗೂ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಅನಿಲ್ ಕುಮಾರ್, ಮುಖಂಡ ಕೆಂಪರಾಜು, ಮಾಜಿ ಕಾರ್ಪೊರೇಟರ್ ಮಹೇಶ್, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸುಲ್ತಾನ್ ಮೊಹಮ್ಮದ್ ಅವರುಗಳು ಕಿಡಿಕಾರಿದ್ದಾರೆ. ಅಹಿಂದ ವರ್ಗದ ಜನರನ್ನು ಪ್ರತಿನಿಧಿಸುವ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರು ನಗರಕ್ಕೆ ಬರುವುದೇ ತಪ್ಪೇ, ಸುರೇಶ್ ಗೌಡ ಅವರನ್ನು ಕೇಳಿಕೊಂಡು ಸಿಎಂ ಬರಬೇಕೆ ಎಂದು ಅನಿಲ್ ಕುಮಾರ್ ಖಾರವಾಗಿ ನುಡಿದರು. ಏನು ಸುರೇಶ್ ಗೌಡರು ಹಣದಾಮಿಷ ಒಡ್ಡಿ ಅವರ ಕಾರ್ಯಕರ್ತಗಳಿಗೆ ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿ ಏನು ಸುರೇಶ್ ಗೌಡರು ಮಾಡಿದ್ದಾರೆ, ಅದಕ್ಕೆ ನಾವು ನಮ್ಮ ತುಮಕೂರು ಜಿಲ್ಲಾ ಕುರುಬರ ಸಮಾಜ ಮತ್ತು OBC ಸಮಾಜ ಎಲ್ಲ ಖಂಡಿಸ್ತಾ ಇದ್ದೀವಿ. ಏನು ಸುರೇಶ್ ಗೌಡರಿಗೆ ಬರೀ ದುಡ್ಡಿಗೆ ಲೆಕ್ಕಾಚಾರ, ಯಾಕೆ ಅಂದರೆ ಅವರು ಹಿಂದೆ ಏನು ಮುಂದೆ ಅವರು ಶಾಸಕರಾಗೋದಕ್ಕಿಂತ ಮುಂಚೆ ದುಡ್ಡು ಕೊಟ್ಟು ಮಾರ್ಕ್ಸ್ ಕಾರ್ಡ್ಸು ಅವು ಇವು ಸೀಟು ಅವೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ಅವ್ರಿಗೆ ಈಗ ದುಡ್ಡಿಂದೇ ಚಿಂತೆ ಆಗ್ಬಿಟ್ಟಿದೆ. ಏನಾದರೂ ಮಾಡಿ ಮಾರ್ಕ್ಸ್ ಕಾರ್ಡ್ಗಳು ತಿದ್ದಂಗೆ ಕಾರ್ಯಕರ್ತರು ದುಡ್ಡು ಕೊಟ್ಟು ಕರ್ಕೊಂಬಂದು ಧಿಕ್ಕಾರ ಕೂಗ್ಸೋದು ಅಂತ ತೀರ್ಮಾನ ಮಾಡಿದ್ದಾರೆ. ಅದೆಲ್ಲ ತುಮಕೂರು ಜಿಲ್ಲೆಯಲ್ಲಿ ನಡೆಯೋದಿಲ್ಲ. ಸುರೇಶ್ ಗೌಡರಿಗೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹಣದ ಆಮಿಷ ಅವೆಲ್ಲ ನೀವು ಒಟ್ಟು ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ಳಿ. ಇದು ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ಹಣ ಕೊಟ್ಟು ಜನಗಳನ್ನ ಕರ್ಕೊಂಬಂದು ನಮ್ಮ ಕಾಂಗ್ರೆಸ್ ಬಸ್ನಲ್ಲೇ ಜನಗಳು ಬರ್ರಿ ಕಪ್ಪಾಟ ತೊಗೊಂಡೋಗಿ ಗ್ರಾಮ ಪಂಚಾಯತಿಯವರಿಗೆ ದುಡ್ಡು ಕೊಡ್ತೀನಿ, ಇವೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದರೆ ನಾವು OBC ವತಿಯಿಂದ, ನಾವು ಹಿಂದುಳಿದ ವರ್ಗದ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಏನು ನಮ್ಮ ತುಮಕೂರು ಜಿಲ್ಲೆಗೆ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಬರೋದೇ ತಪ್ಪ? ಏನು ನಿಮ್ಮನ್ನು ಕೇಳ್ಕೊಂಡು ಬರಬೇಕಾ? ಸರ್ಕಾರಿ ಕಾರ್ಯಕ್ರಮಗಳು CEO ಅವರು, DC ಅವರು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಪಟ್ಟಿ ಕೊಟ್ಟಿದ್ದಾರೆ ಮುಂಚೆನೇ. ಅದೆಲ್ಲ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ್ದು ಹೇಳೋಕ್ಕೆ ಮುಂಚೆನೇ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನೀವು ಮಾತಾಡೋ ಔಚಿತ್ಯ ಇಲ್ಲ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಈ 5 ಗ್ಯಾರಂಟಿನ ಇವತ್ತು BJPಯಲ್ಲಿ JDS ಕೊಡೋಕ್ಕಾಗಿಲ್ಲ. ಆದ್ದರಿಂದ ಇವರು ಸುರೇಶ್ ಗೌಡ ಒಬ್ಬ ಹುಚ್ಚ. ಇದೇ ಥರ ಮುಖ್ಯಮಂತ್ರಿಗೆ ಏನಾದರೂ ಈ ಥರ 1 ಲಕ್ಷ ಆಮಿಷ ಒಡ್ಡಿ ಓಟ ತೋರಿಸ್ತೀನಿ ಅಂದರೆ ಸುರೇಶ್ ಗೌಡರಿಗೆ ತುಮಕೂರು ಜಿಲ್ಲೆಯಲ್ಲಿ ಗ್ರಾಮಾಂತರದಲ್ಲಿ ಓಡಕ್ಕೆ ಬಿಡಲ್ಲ. ಅವನೊಬ್ಬ ಹುಚ್ಚ. ಅವನು ಏನ್ ತಿಳ್ಕೊಂಡಿದ್ದಾನೆ ಮುಖ್ಯಮಂತ್ರಿ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಅಂದರೆ ಏನ್ ತಿಳ್ಕೊಂಡಿದ್ದಾನೆ? ಅವ್ನಿಗೆ ಮುಖ್ಯಮಂತ್ರಿ ಬಗ್ಗೆ ಗೌರವನೇ ಇಲ್ಲ. ಅದೇ ರೀತಿ ಏನೋ ಮುಂದೆ ಈ ಥರ ಸ್ಟೇಟ್ಮೆಂಟ್ ಏನೋ ಕೊಡುವಂಥ ಸಂದರ್ಭದಲ್ಲಿ ಸುರೇಶ್ ಗೌಡರಿಗೆ ನಾವು ಅವ್ರನ್ನ ನಾವು ಗ್ರಾಮಾಂತರದಲ್ಲಿ ಎಲ್ಲೂ ಓಡಾಡಕ್ಕೆ ಬಿಡಲ್ಲ ಅಂತ ಕೆಲಸ ನಾವು ಖಂಡಿತ ಮಾಡ್ತೀವಿ. ಸಮಾಜ ವತಿಯಿಂದ ಹಾಗೂ ಪಾರ್ಟಿಯಿಂದ ಅವ್ರನ್ನ ಎಲ್ಲೂ ಓಡಾಡಕ್ಕೆ ಬಿಡಲ್ಲ ನಾವು ಸುರೇಶ್ ಗೌಡರಿಗೆ. ಅದು ಧಿಕ್ಕಾರ. ನಾವು ಅವ್ರಿಗೆ ಹೋಗೋದಲ್ಲ, ಧಿಕ್ಕಾರ ನಾವು ಮುಂಚೆ ಕೂಗ್ತೀವಿ ಅವರಿಗೆ. ಯಾಕೆ ಅಂದರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಒಂದು ತುಮಕೂರು ಜಿಲ್ಲೆಗೆ ಒಂದು 1300 ಕೋಟಿ ಅನುದಾನ ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಗ್ರಾಮಾಂತರಕ್ಕೆ ಇಡೀ ಜಿಲ್ಲೆಗೆ ಮಾಡ್ತಾವ್ರೆ ಅವರು. ಅದನ್ನ ನಾವೆಲ್ಲ ಜಿಲ್ಲೆಯರೆಲ್ಲ ಮೆಚ್ಕೊಬೇಕು. ಯಾಕೆ ಅಂದರೆ ಒಂದು ಪಾರ್ಟಿಗೆ ಸೀಮಿತ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಇದು, ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಇದೇ ರೀತಿ ಸುರೇಶ್ ಗೌಡಪ್ಪ ಹುಚ್ಚ. ಅವನು ಮುಂದಿನ ದಿನಗಳಲ್ಲಿ ಸಮಾಜ ಪಾರ್ಟಿ ತಕ್ಕ ಉತ್ತರ ಕೊಡ್ತೀವಿ ಅಂತ ನಾವು ಈ ಸಂದರ್ಭ ಹೇಳಕ್ ಬಯಸ್ತೀವಿ. ಮಾನ್ಯ ಸುರೇಶ್ ಗೌಡರು MLA ಗ್ರಾಮಾಂತರ ಅವರು ಹುಚ್ಚರಾಗ್ಬಿಟ್ಟವ್ರೆ. ಅವ್ರು ಏನೇನೋ ಮಾತಾಡ್ತಾರೆ, ಏನು ಅದಕ್ಕೆ ಆಧಾರ ಮಾತಾಡ್ತಾರೆ. ಅವ್ರಿಗೆ ಕಪ್ಪು ಪಾಠ ತೋರಿಸ್ತಾರೆ. ಅದಕ್ಕೆ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಅವರಿಗೆ ತಕ್ಕ ಪಾಠ ಕಳಿಸ್ತೀವಿ. ಯಾಕಂದರೆ ಸುರೇಶ್ ಗೌಡಗೆ ನೀತಿ ನ್ಯಾಯ ಏನಿಲ್ಲ. ಅವರು ಒಂಥರ ಹುಚ್ಚರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏನು ಮುಂದುವರಿತ ಗ್ಯಾರಂಟಿಗಳನ್ನು ನೋಡಿ ಅವರು ಭಾಳ ಹುಚ್ಚರಾಗಿದ್ದಾರೆ. ಅದಕ್ಕೋಸ್ಕರ ಏನು ಎಫೆಕ್ಟ್ ಆಗಲ್ಲ ಅಂತ ಕಾಣುತ್ತೆ. ನಿಮ್ಮ ಹೆಸರು? ಸುಲ್ತಾನ್ ಮೊಹಮ್ಮದ್. ಏನಾಗಿದೆ? ಅಲ್ಪಸಂಖ್ಯಾತ ಅಧ್ಯಕ್ಷ ಜಿಲ್ಲಾ. ಹೇಮಾವತಿ ನೀರು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಶಿಫ್ಟಿಗೆ ನೀರು ಕೊಟ್ಟಿಲ್ಲ ಅಂತ ಹೋರಾಟ ಮಾಡೋದು. ನಮ್ಮೆಲ್ಲ ಕೇಸ್ ಆಗ್ತದೆ. ನಾವೇನು ಎದುರಿಲ್ವಲ್ಲ, ಕೇಸ್ ಗೆಲ್ಲಿಲ್ವ? ನಾವು ನಮ್ಮ ಪರನೇ ಕೇಸ್ ಆಯ್ತು. 2 ಕೇಸ್ 3 ಕೇಸ್ಗಳನ್ನ ನಾವು ಹೋರಾಟ ಮಾಡ್ತಿದ್ವಿ ನಾವು. ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು, ರಾಜಕೀಯ ಪಕ್ಷದಲ್ಲಿರುವಂಥವ್ರು ಯಾವಾಗಲೂ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೇಕು, ನಮ್ಮ ಹಕ್ಕುಗಳನ್ನ ಕಿತ್ಕೋಬೇಕು. ಇವತ್ತು ಏನಾದರೂ ನಾವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ, ಈಗ 5 ವರ್ಷದಲ್ಲಿ ನಮ್ಗೆ 5 ಪೈಸಲು ಬರೋಣ. ನಾವು ಚುನಾವಣೆನೇ ಎದುರಿಸಕ್ಕಾಗಲ್ಲ. ನಾವು ಚುನಾವಣೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಜೊತೆಗೆ ನೆಕ್ಸ್ಟ್ MLA ಚುನಾವಣೆ ಎದುರಿಸಬೇಕಾಗುತ್ತೆ. JPTB ಚುನಾವಣೆ 6 ತಿಂಗಳಲ್ಲಿ ಮಾಡಬೇಕು. ಅದನ್ನ ಆಲ್ರೆಡಿ 5 ವರ್ಷ ಆಗಿದೆ. ಯಾವ ಟೈಮಲ್ಲಿ ಬೇಕಾದ್ರೆ ಚುನಾವಣೆ ಬರುತ್ತೆ. ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡೋದಿಷ್ಟೇ, 2ನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ. ಬಸ್ನ ಇಸ್ಕೊಳ್ತಾರೆ, ಎಲ್ಲ ಮೊದಲು ನಿಲ್ಸ್ಕೊಳ್ತಾರೆ, ಚೆನ್ನಾಗಿ ಕಳಿಸ್ಕೊಳ್ತಾರೆ. ಆದರೆ ಜನ ಹೊರಟಿದ್ರು ಹೋರಾಟ ಮಾಡುವಂಥ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು. ನಾವೇನು ಅಲ್ಲಿ ಬಂದು 1000 ಜನ ಅಲ್ಲಿ
ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡಲ್ಲ. ಅವರು ಬೇರೆ ಬಸ್ಗಳಲ್ಲಿ ಹೋಗ್ತಾರೆ, ಕಾಂಗ್ರೆಸ್ ಬಸ್ಗಳಲ್ಲಿ. ನಾನು ಹೇಳ್ತೀನಿ, ಕಾಂಗ್ರೆಸ್ ಅವರು ಜನ ಕರ್ಕೊಂಡು ಹೋಗಿ, ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತೇಳಿ ಬಾವುಟ ಇಟ್ಕೊಂಡು ಹೋಗಲ್ಲ. ಹೇಳಿದ್ದಲ್ಲ, ಆ ಬಸ್ಸಲ್ಲಿ ಕೂತ್ಕೊಂಡ್ ಬರ್ಬೇಕು, ಅಲ್ಲೇ ಬಾವುಟ ಹಾಕ್ಬೇಕು. ಹೇಳಿದ್ದಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಹೌದ್ರಿ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಎಷ್ಟು ಜನ ಎಲ್ಲ ಕೂತ್ಕೊಂಡು ಫ್ಲಾಗ್ ಇಟ್ಕೊಂಡು ಅಲ್ಲೇ ಹಾರಿಸ್ಬೇಕು ಬಾವುಟ. ಬಸ್ ಅಲ್ಲ, ಭಾಷಣ ಮಾಡ್ಬೇಕಾದ್ರೆ ತಪ್ಪು ಮಾಡ ಧಿಕ್ಕಾರ, ಅನುದಾನ ಕೊಡದಿರುವಂತ ಸಿದ್ದರಾಮಯ್ಯ ಧಿಕ್ಕಾರ ಅಂತೇಳಿ ಯಾರು ಕೂಗ್ತೀರೋ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ನೀವೇ ಕೊಟ್ಬಿಡ್ತೀನಿ ನಮ್ಮ ಅಧ್ಯಕ್ಷರಿಗೆ. ನೀವೇ ಕೂತ್ಕೋಬೇಕು. ಯಾರು ಹೇಳ್ತಿದಾರ ಧೈರ್ಯ ಇರೋ ಯಾರಿಲ್ಲ ನೋಡೋಣ. ಯಾಕಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಷ್ಟೋ ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇತಿಹಾಸ ಬರೆದು ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ದೇಶದ ಬಂಡೆ ಹೋರಾಟ ಮಾಡೋದ ಮಣ್ಣು ಕೇಳಿಸ್ಕೊಂಡ್ರ. ನೀವೆಲ್ಲರೂ ಹೋಗ್ಬೇಕು, 10 ಜನ ಧಿಕ್ಕಾರಕ್ಕೆ ಹೋಗ್ಬೇಕು, ಎಲ್ಲ ಮೀಡಿಯಾ ಆ ಕಡೆ ಡೈವರ್ಷನ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ನಮ್ಮ ಹೋರಾಟ ಯಶಸ್ವಿಯಾಗಿ ಮಾಡಿ ಜನಗಳು ನೋಡೋಣ. ಗ್ರಾಮಾಂತರದ ಯಾರು ಕರ್ಕೊಂಡು ಹೋಗ್ಬಾರ್ದು ಬಸ್ಸಲ್ಲಿ. ಕೇಳಿಸ್ಕೊಂಡ್ರ? ಅವ್ರ ಬಸ್ಸಲ್ಲಿ ಹೋಗೋದು, ಅಲ್ಲಿ ಧಿಕ್ಕಾರಕ್ಕೆ ಪೊಲೀಸಲ್ಲಿ ಎಲ್ಲ ನೀನು ಐಡಿಯಾಗಳು 100 ಇವೆ ನನಗೆ. ನನಗೆ ಕೇಳಿಸ್ಕೊಬೇಡ್ರಿ. ನಮ್ಮ ಹೋರಾಟ ಒಂದ್ ಕಡೆ ಇರ್ತದೆ, ನಮ್ಮ ಕಾರ್ಯಕರ್ತರು ಅದನ್ನ ಪ್ಲಾನ್ ಮಾಡಿ ಅಲ್ಲಿ ಕೂಗಿದ್ರೆ ಎಷ್ಟು ಜನ ಕೂಗ್ತಾರೋ 10 ಲಕ್ಷ ರೂಪಾಯಿ ಅದಕ್ಕೆ ಇಟ್ಟಿರ್ತೀನಿ ನಾನು. 10 ಜನ ಕೂಗ್ರೆ 10 ಜನ ಕೊಡ್ತೀನಿ, ಇಲ್ಲ 25 ಜನ ಕೂಗ್ರೆ 55,000 ರೂಪಾಯಿ ಕೊಡ್ತೀನಿ. ಇಟ್ಕೊಳ್ತೀರಲ್ಲ, ನಿಮ್ ಕೈಲೇ ಕೊಟ್ಟಿರ್ತೀನಿ, ನೀವೇ ಇಟ್ಕೊಂಡಿರೋ ಅಷ್ಟೇ ಕೊಟ್ಕೊಡೋದು. ಈಗ ಅದಕ್ಕೆ ನೀವು ಒಂದೊಂದು ಪಂಚಾಯತಿಂದ ನಮ್ದೊಂದು ಸಪರೇಟ್ ಆಗಿರುತ್ತೆ, ಇನ್ನೊಂದು ಮಹಿಳಾ ಟೀಮ್ ಒಂದು ಸಪರೇಟ್ ಆಗಿರುತ್ತೆ, ನಮ್ದು SC ಟೀಮ್ ಒಂದು ಸಪರೇಟ್ ಆಗಿರುತ್ತೆ, ಪಾಳ್ಯಗಾರದ ಟೀಮ್ ಸಪರೇಟ್ ಆಗಿರುತ್ತೆ, ಗೌರವದೊಂದು ಸಪರೇಟ್ ಆಗಿರುತ್ತೆ. ಒಂದೊಂದು ಟೀಮ್ಗಳು ಮಾಡ್ತೀವಿ ನಾವು. ಟೀಮ್ ಮಾಡಿ ಯಾವ ತರ ಇದನ್ನ ಯಶಸ್ಸು ಮಾಡ್ಬೇಕು ಅನ್ನೋದ್ರ ನೀವು ನನಗೊಂದು ಐಡಿಯಾ ಬಂದು ಕೊಟ್ಟಿದ್ದೀನಿ. ಈ ತರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಿಮ್ ಗುರ್ತನ್ನು ಬಿಟ್ಕೊಡ್ಬಾರ್ದು. ಯಾರು ಕೂಗ್ತೀರಾ ಅಂದ್ರೆ ಪಕ್ಕ ಅವ್ನು ಹಿಡ್ಕೊಂಡು ಹೋಗಿರ್ತಾರೆ, ಬಾಯ್ ನಾಳೆ ಬಿಡ್ತೀನಿ. ಯಾರಿಗೂ ಬಾಯ್ ಬಿಡ್ಬಾರ್ದು. ಅಲ್ಲಿರ್ತದೆ, ನಮ್ಗೆ ಯಾರು ಅಂತ ಗೊತ್ತಿರ್ತದೆ. ಕೇಳಿಸ್ಕೊಂಡ್ರ?